ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಏನೋ ಫ್ಯೂಚರ್ ಡೈರೆಕ್ಟರ್ ಏನ್ ಮಾಡಿದ್ಯಾ? ನಿಂಗೆ ಇಂಡಿ ನಂಗೆ ಬೂಸ. ವಾವ್, ನಂಗೆ ಗೊತ್ತು ನಿಂಗೆ ನನ್ನ ಕಂಡ್ರೆ ತುಂಬಾ ಲವ್ ಅಂತ. 2 minutes ಬಂದ್ಬಿಡ್ತೀನಿ. ಲೇ ಎಲ್ಲ ಹುಡುಗಿರು ಕೈ 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 ಕೊಟ್ರು ಅಂತ ಇವಾಗ ನನ್ನ ಇಟ್ಕೊಂಡಿದ್ದೀನ ಲವ್ ಮಾಡಕ್ಕೆ. ಬರಗಟ್ಟ ಫೆಲೋ. ಹುಡುಗಿ ಜೊತೆ ಈಚೆ ಹೋಗಿ ಬಂದೆ ಅನ್ನೋ ಫೀಲಲ್ಲಿ ಇಂಡಿನ ಬೂಸನ ನಿನಗೆ ಪಿಜ್ಜಾ ಬರ್ಗರ್ ಥರ ಫೀಲ್ ಆಗ್ತಿದ್ಯಾ? ಏನೋ ಮಗ, ಉಪೇಂದ್ರನ್ ಸಿನಿಮಾ ನೋಡ್ತಿದ್ಯಾ? ನಿನಗೇನು ಗೊತ್ತಲೇ, ಫಸ್ಟ್ ಟೈಮು ಸಿನಿಮಾ ನೋಡಕ್ಕೆ ಬಂದವ್ರಿಗೆ ಅರ್ಥವಾಗದೆ ತಲೆ ಒಳಗಡೆ ಬೆರಳಿಟ್ಟು ಗೊಟಾಯಿಸಿ ಕನ್ಫ್ಯೂಸ್ ಮಾಡಿಸಿ ಸೆಕೆಂಡ್ ಟೈಮ್ ಅದೇ ಸಿನಿಮಾ ಕರೆಸಿ ಸಿನಿಮಾ ಸೂಪರ್ ಹಿಟ್ ಮಾಡೋ ಏಕೈಕ ವ್ಯಕ್ತಿ ನಮ್ಮ ಡೈರೆಕ್ಟರ್ ಸರ್ ಉಪೇಂದ್ರ ಸರ್. ಸೂಪರ್. ಆಮೇಲೆ ಪ್ರೀತಿ ಆಚೆ ಕರ್ಕೊಂಡು ಹೋಗು ಅಂತ ಕೇಳಿದ್ಲು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ನಾನು ಕೇಳದ್ನಾ? ನಾನು ಕೇಳದ್ನಾ ಇವಾಗ ನಿನ್ನ? ಅವ್ರಮ್ಮ ಬಂದು ಕೇಳಿದ್ರು, ಒಪ್ಕೊಳ್ಳಿಲ್ಲ. ಆಮೇಲೆ ಅವಳೇ ಬಂದು ಕೇಳಿದ್ರು, ಕರ್ಕೊಂಡೋದೆ. ಅವಳನ್ನ ಹೊರಗಡೆ ಕರ್ಕೊಂಡು ಬಂದೆ. ನಾಳೆ ನಿನ್ನ ಯಾರು ಕ್ಯಾರೆ ಅನ್ಲಿಲ್ಲ ಅಂತಂದ್ರೆ ಅವಾಗ ನೀನೇನ್ ಮಾಡ್ತೀಯ? ಅಯ್ಯೋ ನಾನು ಅವಳಿಗೆ ಏನೆಲ್ಲ ಮಾಡಿದೆ, ಅದು ಕೊಡಿಸ್ದೆ ಇದು ಕೊಡಿಸ್ದೆ, ಆದ್ರೆ ಅವಳು ನನಗೆ ಕೈ ಕೊಟ್ಲು ಅಂತೀಯ. ಏಯ್ ಇರ್ಲಾರ್ದಿರ ಯಾಕೋ ತಿಗ್ನ ಬಿಟ್ಕೊಳ್ಳೋ ಕೆಲಸ ಮಾಡ್ತೀಯ ನೀನು? ಪ್ರೀತಿ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ ಕಣ. ನೀನ್ ಬಂದ್ರೆ ಸೆಕ್ಯೂರ್ಡ್ ಆಗಿರುತ್ತೆ ಅಂತಂದ್ಲು, ಅದಕ್ಕೆ ಹೋಗಿದೆ. ಹಾ ಸೆಕ್ಯೂರ್. ನಾಳೆ ದಿನ ಇಡೀ ನನ್ನ ಲೈಫ್ಗೆ ಸೆಕ್ಯೂರಿಟಿ ಕೊಡು ಅಂತಾಳೆ. ಅವಾಗ ಏನು ಮಾಡ್ತೀಯ? ಚಾನ್ಸೇ ಇಲ್ಲ. ಯಾಕೆಂದ್ರೆ ನಂಗೆ ಮದುವೆ ಆಗಿದೆ ಅಂತ ಹೇಳಿದ್ದೀನಲ್ಲ, ಒಬ್ಬ ಮದುವೆ ಆದ ಹುಡುಗನ ಯಾವ ಹುಡುಗಿನೂ ಲವ್ ಮಾಡಲ್ಲ. ನೀವಿಬ್ರು ಲವ್ ಮಾಡಿದ್ರೆ ಹೋಗ್ಲಿ ಬಿಡ. ಹೇಯ್, ನಿಮ್ಮಿಬ್ಬರಿಗೂ ಕೆಮಿಸ್ಟ್ರಿ ವರ್ಕೌಟ್ ಆದ್ರೆ ಮುಚ್ಕೊಂಡು ಹೋಗ್ಬಿಡು. ಹೋಗ್ತೀನಿ. ಎಲ್ಲಿ ಹೋಗ್ತೀನಿ? ಇಲ್ಲೇ ಇರ್ತೀನಿ. ಪಿಕ್ಚರ್ ಅಭಿ ಬಾಕಿ ಮೇರೆ ದೋಸ್ತ್. ಫೋನ್ ಬರ್ತಿದೆ ನೋಡು. ಎಲ್ಲಿದೆಯೋ ಫೋನು? ಕೆಳಗೆ ಎಲ್ಲೋ. ಅಲ್ಲ. ಹಲೋ, ಯಾರು? ಮಾಮ ಎಲ್ಲಿದ್ಯಾ? ಏಯ್, ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕಾಯ್ಬೇಕು ತಾನೆ. ಏನ್ ಮಾಮ ಬೆಳಗ್ಗೆನೆ ಅಡ್ರೆಸ್ ಇದೆಯಲ್ಲ, ಬಂದ್ಬಿಡು. ಪ್ರತಿ ಸರಿ ಬಂದಾಗ್ಲೂ ಮನೆ ಚೇಂಜ್ ಮಾಡಿರ್ತೀಯ. ನಾನು ಹಳೆ ಅಡ್ರೆಸ್ ಹತ್ರ ಹೋದ್ರೆ ಹೊಸ ಅಡ್ರೆಸ್ ಹೇಳ್ತೀಯ. ಅಯ್ಯೋ, ಹಳೆ ಅಡ್ರೆಸ್ ಪಕ್ಕನೆ, ಅಲ್ಲಿ ಯಾರನ್ನಾರು ಕೇಳು. ಏಯ್, ಯಾರನ್ನ ಕೇಳೋದಲ್ಲೇ? ಅಯೋಗ್ಯ. ಯಾರನ್ನೋ ಕೇಳ್ಕೊಂಡ್ ಬಾ ಮಾಮ. ಬಾಕಿ ಚಿಲ್ಡ್ರನ್ ಕೊಡ. ಅಯ್ಯೋ, ಏನು ಊರೋ ಏನೋ, ಆಟೋದವ್ರು ಎಲ್ಲಿ ಕರೆದ್ರು ಬರಲ್ವೇ. ಇವನ್ ಬೇರೆ ಫೋನ್ ಕಟ್ ಮಾಡ್ಬಿಟ್ಟ. ಯಾನ್ ಕೇಳಲಿ? ಅಂಕಲ್, ಏನಾದ್ರೂ ಹುಡುಕ್ತಾ ಇದ್ದೀರಾ? ನಮ್ಮ NR ಆರ್ಕೇಡ್ ಗಾರ್ಡೇನಿಯಾ. ಓ ಅಂಕಲ್, ಅದಿದ್ದೇನೆ. ನಾನು ಅಲ್ಲೇ ಇರೋದು. ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ಅಮ್ಮ. ಬಾ ಅಮ್ಮ. ಅಲ್ಲಿ ಪ್ರೇಮ್ ಅಂತ ನನ್ನ ಅಳಿಯ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಪ್ರೇಮ? ಅಯ್ಯೋ, ಪ್ರೇಮ ಅಲ್ಲಮ್ಮ, ಪ್ರೇಮು. ಅಯ್ಯ ಅಂತೀರಾ? ಅವ್ನ್ ಮದ್ವೆ ಆಗಿರೋದು ನಿಮ್ ಮಗಳನ್ನ? ಅಯ್ಯೋ, ಮದ್ವೆನೂ ಇಲ್ಲ, ಮುಂಚಿನೂ ಇಲ್ಲ. ಅವನು ನಮ್ಮ ಅಕ್ಕನ ಮಗ. ಒಂದು ಒಳ್ಳೆ ಸಂಬಂಧ ಬಂದಿತ್ತು, ಹೇಳೋಗನ ಅಂತ ಬಂದೆ. ಅವನ್ಗೆ ನಿಜವಾಗ್ಲೂ ಮದ್ವೆ ಆಗಿಲ್ವಾ? ವಾಟ್ ಯು ಮೀನ್? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಏನೋ ಇಬ್ರು ಒಟ್ಟಿಗೆ ಬರ್ತೀಯಾರೆ? ಮಗ, ಯಾವ್ದಕ್ಕೂ ಹೀರೋಯಿನ್ಗೆ ಒಂದು ಕ್ಲೋಸ್ ಅಪ್ ಹಾಕು. ನನ್ನ ಹತ್ರನೇ ಆಟ ಆಡ್ತೀರಾ? ನೋಡ್ತೀನಿ. ಹೌದು ಮಗ, ಅವಳ ಎಕ್ಸ್ಪ್ರೆಷನ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ. ನನ್ನ ವಿಷಯ ಏನಾದ್ರು? ಮಗ, ಮೊದಲೇ ನಮ್ಮಪ್ಪ ಸತ್ಯ ಹರಿಶ್ಚಂದ್ರ ತುಂಡಾಡ್ದಂಗೆ ಆಡ್ತಾನೆ. ನೀನು ಮದುವೆ ಆಗ್ದಿರೋ ವಿಷಯ ಅಪಾರ್ಟ್ಮೆಂಟ್ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ? ಆಗ್ಲಿ ನೋಡೋ, ಕೋಲ್ಗೆ ಹೆಂಗೆ ಎಣ್ಣೆ ಹಚ್ತಾ ಇದ್ದಾನೆ ಅವನು. ಅವ್ನ ತಲೆಗೂ ಅಷ್ಟೊಂದು ಆಗ್ತಾನೆ ಗೊತ್ತು. ತುಕಲ್ ನನ್ನ ಮಗ. ಹಾಕ್ಲಾ ಚೆನ್ನಾಗಿ ಎಣ್ಣೆನಾ? ಎಲ್ಲಿಂದ? ನಮ್ಮೂರಿಂದ. ನೀನು ಹಾಕ್ಲಾ ಎಣ್ಣೆನಾ? ಈ ಅಪಾರ್ಟ್ಮೆಂಟ್ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಯ್ತಾರೆ. ಆದ್ರೆ ವೀರಬಾಬು ಪರ್ಮಿಷನ್ ಇಲ್ಲದೆ ಒಂದು ಉಳ್ಕಡಿನೂ ಅಲ್ಲಾಡಕ್ಕಿಲ್ಲ ಅಲ್ವೇನಾ? ಹೌದಾ? ಹೌದಾ?
ಕಿತ್ತೋಗಿರೋ ಕೋಲಿಗೆ ಎಣ್ಣೆ ಹಾಕೋ ನಿನಗೆ ಎಷ್ಟು ಬೊಗರಿರ್ಬೇಕಾದ್ರೆ ದಿವಸ ಎಣ್ಣೆ ಹಾಕೋ ನನಗಿನ್ನೆಷ್ಟು ಬೊಗರಿರ್ಬೇಕು ಒಳಗೆ ಬಾಪ ನೀನು ಫಸ್ಟು. ಮಾಮ ಬಾಯಲ್ಲಿ ಕೂತ್ಕೋ. ಮಾಮ ಅವಳ ಹತ್ರ ಏನೋ ಹೇಳದ್ಯಾ? ಅವಳು ಯಾಕಷ್ಟು ಕೋಪ ಮಾಡ್ಕೊಂಡು ಹೋದ್ಲು? ಏಯ್ ಮಾಮ ಅನ್ಬೇಡ, ಮಾವ ಅನ್ನೋ. ಇವರು ಟೆನ್ಷನ್ ಮಾಡ್ಕೊಂಡಿರೋದು ನೋಡಿದ್ರೆ ಇವ್ರು ಹೇಳ್ಬಿಟ್ಟಿರ್ತಾರೆ. ಏನ್ ಸರಿಯಾಗಿ ಹೇಳು ಮಾಮ, ಇಲ್ಲ ಅಂದ್ರೆ ಏಯ್ ಬಿಡ, ಇಲ್ಲೇನ್ ನಡೀತಾ ಇದೆ? ಈ ಅಪಾರ್ಟ್ಮೆಂಟ್ ಏನು, ಈ ಕ್ಯಾರೆಕ್ಟರೈಸೇಷನ್ ಏನು, ಯಾರು ಈ ಜನ? ಇಷ್ಟೊಂದು ಸುಳ್ಳೆಲ್ಲ ಯಾಕೆ? ನೀವ್ ಹೇಳ್ತಾ ಇರೋದಕ್ಕೂ ನಿಮ್ ಎಕ್ಸ್ಪ್ರೆಷನ್ಗೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಇಲ್ಲೇನ್ ನಡೀತಾ ಇದೆ ಅಂತ ನಾನು ಗೊತ್ತಾಗಬೇಕು, ಗೊತ್ತಾಗ್ಲೇಬೇಕು. ಅಷ್ಟೇ ತಾನೇ, ಹೇಳ್ತೀನಿ ಕೇಳು. ಹೇಳಪ್ಪ. ನೀನ್ ನನ್ಗೆ ಹೆಣ್ ಕೊಟ್ರೋ ಮಾವ. ಓಹೋ, ಮದುವೆ ಆಗಿ 1 ವರ್ಷ ಆಗಿದೆ. ಮುಂದಕ್ಕೆ ನಾನು ಹೇಳ್ತೀನಿ. ಈಗ ನನ್ನ ಮಗಳು ಪ್ರೆಗ್ನೆಂಟು. ನಮ್ಮಪ್ಪ ಚೆನ್ನಾಗಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತಾರೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿಗೆ ಇವಾಗ 6 ತಿಂಗಳು. ಡೆಲಿವರಿಗೆ US ಹೋಗಿದ್ದಾಳೆ. ಇದು ಬೇರೆ. ಇಷ್ಟೆಲ್ಲ ಮೈಂಡಲ್ಲಿ ಇಟ್ಕೊಬೇಕು. ಲವ್ ಏನೋ ಮೇಂಟೈನ್ ಮಾಡ್ತಾರೆ ಇವ್ರು, ಚೆನ್ನಾಗಿ ಮೇಂಟೈನ್ ಮಾಡ್ತಾರೇನೋ. ಯಾರೋ ಬಂದ್ರು ಅನ್ಸುತ್ತೆ, ನೋಡ್ಕೊಂಬರ್ತೀನಿ. ನೋಡು, ಸೈಲೆಂಟಾಗಿ ಕೂತ್ಕೋ. ನಮ್ಮಪ್ಪನ ಕತೆ ಹೇಳಿ ಸೆಟ್ ಮಾಡೋಷ್ಟು ಬಂದ್ಬಿಡ್ತಾರೆ ಯಾರಾದರೂ. ಅಂಕಲ್ ಆಂಟಿ ಬನ್ನಿ ಬನ್ನಿ. ಅಯ್ಯೋ ಕಾಗೆ ಕರ್ಕೊಂಬಂದಾರೆ ನಮ್ಮಪ್ಪ, ದೇವ್ರು ಕರ್ಕೊಂಬಂದ್ಬಿಟ್ಟವ್ರಲ್ಲಪ್ಪ. ಆಂಟಿ, ನಿಮ್ ಮಾವ ಬಂದಿದಾರಂತೆ. ಇವ್ರೆ ಬಂದಿದ್ದೀನಿ ನಾನೇ, ಇಲ್ಲಿದ್ದೀನಿ ನೋಡಿ. ನೀವು ಅಲ್ಲಿ ಕೂತ್ಕೊಳ್ಳಿ, ನೀವು ಇಲ್ಲಿ ಕೂತ್ಕೊಳ್ಳಿ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನಿಮ್ ದಯ. ನಿಮ್ ಮಗಳು ಹೇಗಿದ್ದಾಳಣ್ಣ? ಚೆನ್ನಾಗಿದ್ದಾಳಮ್ಮ. ಅಂದಾಗೆ ಈಗ ಅವಳಿಗೆ ಎಷ್ಟು ತಿಂಗಳು? ಎಷ್ಟು ಹೇಳಿದಿರೋ? 2 3? 6 ಅಂದಂಗಿತ್ತು. 6 ಆಂಟಿ 6. ಹೌದಂಟಿ, ನಮ್ಮ ಅಪ್ಪನ ಅಣ್ಣಗೂ ನಿಜ. ಮಾವಂಗೆ ಸ್ವಲ್ಪ ಮರವು. ಅಯ್ಯೋ ಪಾಪ, ಅದ್ಯಾವಾಗಿಂದನೋ? ನೀವು ಬಂದ್ರಲ್ಲ ಈಗಲಿಂದಾನೆ. ಅಣ್ಣ ನೀವು ತುಂಬಾ ತಮಾಷೆ ಮಾಡ್ತೀರಾ. ಹೌದು, ನಿಮಗೆ ಎಷ್ಟು ಜನ ಮಕ್ಕಳು? ಇವನೊಬ್ಬ, ಇನ್ನೊಬ್ಳು ಇರ್ಬೋದೇನೋ, ಅಲ್ವೇನಾ? ಇಬ್ರೇ ಆಂಟಿ, ಹೇಳಿದ್ನಲ್ಲ ಮಾವಂಗೆ ಮರವು. ಸಿದ್ದು, ಇದೇನಪ್ಪ ಹಿಂಗ್ ನಿಂತ್ಬಿಟ್ಟೆ? ನಿಮ್ಮ ಅಪ್ಪ ಬಂದಿದ್ದಾರೆ? ಅದು ಆಂಟಿ ಗಾಬರಿ. ನಮ್ಮಪ್ಪನ ಕಂಡ್ರೆ ಭಯ. ಏನ್ ಮಾಡ್ತಾನೆ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು, ನಕ್ಕಿದ್ರೆ ಬೈದು ಬಿಡ್ತಾರೆ ಆಂಟಿ. ಮಾಡ್ತೀನಿ ನನ್ನ ಮಗನೇ. ಸುಳ್ಳ ಲೀಸ್ಗೆ ಹಾಕೊಂಡಿದ್ಯಾ? ಮಾವ ಯಾವಾಗ್ಲೂ ಕಾಮಿಡಿನೇ. ನಮ್ ಭಾಮ ಇದಂತರ ಅಲ್ವೇನೋ? ತೊದ್ಲು ನಂಗೆ ನಮ್ಮ ಅಮ್ಮನ ತರ. ಈಗ ಅವಳೆ ಯಾಕೋ ಗಾಬರಿಗಪ್ಪ. ಅಣ್ಣ ಅದಕ್ಕೆ ಹೇಗಿದಾರಣ್ಣ? ಯಾಕೆ ಸರ್ ಎಲ್ಲಿ ಹೋಗ್ತಿದ್ದೀರಾ? ಕೂತ್ಕೊಳ್ಳಿ, ಈಗ ತಾನೇ ಪರಿಚಯ ಆಗಿದ್ದೀವಿ. ಅರೆ ಕೂತ್ಕೊಳ್ಳಿ ಸರ್, ಈಗ ತಾನೇ ಬಂದ್ವಿ, ಮಾತಾಡ್ಬೇಕು. ನೀವೇನ್ ಸರ್, ಕೂತ್ಕೊಳ್ಳಿ ಸರ್. ಅಯ್ಯೋ ಕೂತ್ಕೊಳ್ಳಿ ಸರ್, ಎಲ್ಲಿಗೆ ಹೋಗ್ತೀರಿ? ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗಲೂ ಆಗಲೂ ಅನ್ನಂಗಿದೆ, ತುಂಬಾ ತುದಿಲಿದೆ. ಅಪ್ಪ ಆ ಕಡೆ ಹೋಗ, ಆ ಕಡೆ. ನಮ್ಮಪ್ಪಂಗೆ ಸ್ವಲ್ಪ ಲೂಸ್ ಮೋಷನ್ ತಡ್ಕೊಳಕ್ಕಾಗಲ್ಲ. ಅದು ಜರ್ನಿ ಮಾಡಿ ನಿಮ್ಮ ಮಾವನ್ಗೆ ಹೆಲ್ತ್ ಅಪ್ಸೆಟ್ ಆಗಿರ್ಬೇಕು. ಇನ್ನೊಂದ್ಸಲ ಬರೋಣ, ಬರ್ತೀವಿ. ಹೋಗ್ ಬನ್ನಿ ಅಂಕಲ್. ಬರ್ತೀನಿ ಪ್ರೇಮ್, ಬಾಯ್. ಬಾಯ್. ಮಾಮ ಮಾಮ ಮಾಮ. ಏನು ಫುಲ್ ದೀಪಾವಳಿ ಅನ್ಸುತ್ತೆ. ಏನೋ ಬರೀ ಆಟೋ ಬಾಬೆ ಆಗ್ತಾವ್ರಲ್ಲೋ. ಅಪ್ಪ, ಇಷ್ಟೊಂದು ಸುಳ್ಳ? ಮಾಮ ಅವ್ರು ಹೋದ್ರು, ಬಾ. ನಮ್ಮೂರಲ್ಲಿ ಸತ್ಯ ಸಾಯ್ಬಾರ್ದು ಅಂತ 6 ವರ್ಷ ಕೋರ್ಟ್ ಓಡಾಡಿದೆ, ಒಂದು ಸುಳ್ಳು ಹೇಳಲಿಲ್ಲ. ಇಲ್ಲಿ ಸುಳ್ಳಿನ ಮೇಲೆ ಸುಳ್ಳು. ಏನೋ ನಮ್ಮ ಅಕ್ಕ ಹೇಳಿದ್ಲು ಅಂತ ಬಂದಪ್ಪ, ನನ್ನನ್ನು ಬಿಟ್ಬಿಡ್ರೋ. ಅಯ್ಯೋ ಅದಂಗಲ್ಲಪ್ಪ. ಬೇಡಪ್ಪ, ನಿಮಗೆ ಗೊತ್ತಲ್ಲ, 3 ಸುಳ್ಳಿಗೆ 30 ಸಲ ಮೋಷನ್ ಆಯ್ತು. ನಾನು ಊರಿಗೆ ಹೋಗ್ಬಿಡ್ತೀನ್ರೋ. ಇನ್ನು ನೀವು ಉಂಟು, ನಿಮ್ಮ ಅಮ್ಮ ಉಂಟು. ಆಯ್ತು, ನೀನು ತಿರುಗಿ ನೋಡ್ತೀರ, ಹೋಗ್ಬಿಡು. ಸ್ಟಾರ್ಟ್ ಮಾಡು. ಮಾಡಿದ್ರಲ್ಲ, ಗೇರ್ ಹಾಕು. ಆಗ್ದೆ ಹೇಳಿದ ತಕ್ಷಣ ಹೊಟ್ಬಿಡು, ಇಲ್ಲ ಅಂದ್ರೆ ಇವನು ಇಲ್ಲೇ ನನ್ನ ಊಟ ಹಾಕ್ಬಿಡ್ತಾನೆ. ಹೇಳು. ಅಳಿಯ, ಹುಡುಗಿ ಹತ್ರ ನಿನಗ್ ಮದ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟೆ.
ಮಾಲತಿನವ್ರನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ.